ನಗರದ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಜೆಎಸ್ಎಸ್ ಕಾಲೇಜು ವತಿಯಿಂದ ಇಂದು ನಡೆದ ರಂಗೋತ್ಸವ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದ ಹಾಗೂ ಚಿತ್ರನಟ ಮಂಡ್ಯ ರಮೇಶ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಚಾಮರಾಜನಗರ ಇಡೀ ರಾಜ್ಯದಲ್ಲಿ ಜಾನಪದದ ದೊಡ್ಡ ಅಗಾರ ಹಾಗೂ ಅತ್ಯಂತ ಶ್ರೇಷ್ಠ ಭಾಷಾ ಸೊಗಡು ಹೊಂದಿರುವ ಜಿಲ್ಲೆಯಾಗಿದೆ. ರಂಗಭೂಮಿ ಪ್ರಪಂಚದ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಕಳೆದ 14 ವರ್ಷದಿಂದ ನಿರಂತರವಾಗಿ ನಾಟಕೋತ್ಸವ ಕಾರ್ಯಕ್ರಮ ಮಾಡುತ್ತಾ ಸಾವಿರಾರು ವಿದ್ಯಾರ್ಥಿಗಳನ್ನು ರಂಗಭೂಮಿಗೆ ಕರೆತಂದಿರುವುದು ಉತ್ತಮವಾದ ಸಾಧನೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಎನ್ ಮುನಿರಾಜು, ರಂಗಕರ್ಮಿ ನರಸಿಂಹಮೂರ್ತಿ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎನ್ ಮಹದೇವಸ್ವಾಮಿ, ರಂಗೋತ್ಸವ ಸಂಚಾಲಕ ಚಂದ್ರಶೇಖರ್ ಹೆಗ್ಗೋಟಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರಿಗೂ ಕ್ಲಾಸ್ಗಳನ್ನ ಮಾಡಿಸಿ ನಾಟಕ ಕಲೆಯನ್ನು ಶಾಸ್ತ್ರೀಯವಾಗಿ ಕಲಿಸ್ತಾ ಇರುವಂಥ ಏಕಮೇವ ನಾಟಕ ಶಿಕ್ಷಕರನ್ನು ನೇಮಿಸಿಕೊಂಡು ಅವ್ರಿಗೆ ಸಂಬಳ ಕೊಡ್ತಾ ಮಾಡ್ತಾ ಇರುವಂಥ ಏಕಮೇವ ಸಂಸ್ಥೆ ಜೆಎಸ್ಎಸ್ ಸಂಸ್ಥೆ ಮಾತ್ರ. ವಿದ್ಯಾರ್ಥಿನಿಯರಿಗೆ ಆರಂಭದಿಂದಲೇ ಬೋಧಿಸಬೇಕು ಅನ್ನೋ ಕಲ್ಪನೆ ಇದೆಯಲ್ಲ, ಅದು ಬಹಳ ವಿಸ್ತಾರವಾದದ್ದು ಮತ್ತು ಬಹಳ ದೂರದೃಷ್ಟಿ ಒಳ್ಳೆಯದು. ಅದಕ್ಕಾಗಿ ಹೇಳ್ತಾರೆ, ಕಳೆದ 14 ವರ್ಷಗಳಿಂದ ನಿರಂತರವಾಗಿ ನಾಟಕೋತ್ಸವ ಮಾಡ್ತಾ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ರಂಗಭೂಮಿಗೆ ಪ್ರೇರೇಪಿಸಿ ಕರ್ಕೊಂಬಂದ್ರೆ ಒಂದು ದೊಡ್ಡ ರೋಮಾಂಚಕಾರಿಯಾದಂಥ ದೊಡ್ಡ ಸಾಧನೆ ಅಂತ ಹೇಳ್ತೀನಿ. ಬಹಳ ದೊಡ್ಡ ಸಂತೋಷ. ತುಂಬ ಜನ ಗೊತ್ತಿಲ್ಲ, 14 ನಾಟಕೋತ್ಸವ ಎಲ್ಲ ಮಾಡಿದ್ರು. ಸಂತೋಷ ಮಾಡ್ತಾರೆ. 2ನೇ ವರ್ಷಕ್ಕೆ ಇದೆಲ್ಲ ಸೋಡೋ ಸ್ಪಿರಿಟ್ ನಮ್ಮಲ್ಲಿ ಒಂದು ತಂಡ ಕಟ್ಟೋದು. ಈಗ ಶುರುವಾಗ್ತದೆ ತಂಡಗಳು. 1-2 ವರ್ಷ ಅನುಭವ ಸಿಗುತ್ತೆ, 3ನೇ ವರ್ಷ ಜಗಳ ಆಗುತ್ತೆ, 4ನೇ ವರ್ಷ ಮದುವೆ ಆಗುತ್ತೆ, 5ನೇ ವರ್ಷ ಮನೆಗೆ ಹೋಗ್ತಾನೆ ಮುಗಿದೋದು. ತುಂಬ ಸಂಸ್ಥೆಗಳು ಹಾಗೆ ಇರೋದು. ಈಗ ಕೇಳಿ ನನಗೆ ಗೊತ್ತಿದೆ. ಆದರೆ ಅಷ್ಟು ವರ್ಷಗಳಿಗೂ ನಿರಂತರವಾಗಿ ಒಂದು 20 ವರ್ಷದಿಂದ ನಾವು ನನ್ನ ಸಂಸ್ಥೆ ಶುರುವಾಗಿ 23 ವರ್ಷ ಆಯಿತು. ರಜಾಮಜಾ ಅಂತ ಸಂಸ್ಥೆ ನಟನದಲ್ಲಿ ರಂಗಭೂಮಿ ತರಬೇತಿ ಒಂದು ಶಾಲೆ ಇದೆ, ಇಲ್ಲಿಂದ ಬರ್ತಾರೆ. ಆದರೆ ಅದಕ್ಕೆ ಮುಂಚೆನೇ ಅವರ ಶಾಲೆಯಲ್ಲಿ ಆಡೋಣ ಮಾತು ಕಲಿಯೋಣ ಮಾತು ಗೆಳೆಯರ ಮೇಲೆ ಆಗ್ತದೆ ಒಂದು ಶುರು ಮಾಡಿ ಅದಕ್ಕೆ ಅವನು ಕರೆದಿದ್ದ. ನನಗೆ ಶಿಕ್ಷಕರು ಬಹಳ ಮುಂಚೆಯಿಂದ ಕೆಲಸ ಮಾಡ್ತಾರೆ ನಿರಂತರವಾಗಿ. ಹಾಗಾಗಿ ಅದನ್ನು ದೊಡ್ಡ ಸಂತೋಷ ಕೊಡುತ್ತೆ. ನಿರಂತರವಾಗಿ ಸತತವಾಗಿ ಜೆಎಸ್ಎಸ್ ಅನ್ನೋ ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆ ನಿರಂತರವಾಗಿ ವಿದ್ಯಾರ್ಥಿನಿಯರಿಗೆ ಸತತವಾಗಿ ರಂಗಭೂಮಿಯ ಕಲಿಕೆ ಆಗ್ತಾ ಇದೆ ಅಂತ ನನಗೆ ಬಹಳ ದೊಡ್ಡ ಹೆಮ್ಮೆ ಕೊಡು. ಇನ್ನು ಚಾಮರಾಜನಗರ ಅಂದರೆ ಮೊದಲು ನನ್ನ ನೆನಪು ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಮೊದಲು ಎರಡನೇದು ಚಾಮರಾಜ ನೆನಪಾಗೋದು ಚಾಮರಾಜ ಒಡೆಯರ್ ಅವ್ರ ಬಗ್ಗೆ ಸಂಸಾರ ನಾಟಕಗಳು ಬರ್ತದೆ. ಚಾಮರಾಜನ ಬಗ್ಗೆ, ಚಾಮರಾಜ ಅವ್ರ ಬಗ್ಗೆ, ಆಮೇಲೆ ಜಯಚಾಮರಾಜ ಒಡೆಯರು, ಆಮೇಲೆ ಚಾಮರಾಜನಗರ ಅಂದರೆ ಮೊಟ್ಟಮೊದಲು ಫಸ್ಟ್ ಫ್ಲ್ಯಾಶ್ ಆಗಿದೆ ನನಗೆ. ಇಡೀ ರಾಜ್ಯದಲ್ಲಿ ಜಾನಪದ ಕಲೆಗೆ ದೊಡ್ಡ ಆಗರ